ಪ್ರಜ್ವಲ್ ರೇವಣ್ಣ ಟೆಂಪಲ್ ರನ್ ಮುಕ್ತಾಯಗೊಂಡಿದೆ. ಹಾಸನದಲ್ಲಿ ಪ್ರಜ್ವಲ್ ಬೃಹತ್ ರ್ಯಾಲಿ ಆರಂಭವಾಗಿದೆ. ರ್ಯಾಲಿ ಮೂಲಕ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಪ್ರಜ್ವಲ್ ರೇವಣ್ಣ ಅಧಿಕೃತವಾಗಿ ಲೋಕಸಭಾ ಅಖಾಡಕ್ಕೆ ಇಳಿತಾ ಇದ್ದಾರೆ. ಇವತ್ತು ನಾಮಪತ್ರವನ್ನ ಸಲ್ಲಿಸುವ ಮುಖಾಂತರ ಇಲ್ಲಿ ದೇವೇಗೌಡರ ಅಂದ್ರೆ ಇಲ್ಲಿ ಹಾಲಿ ಸಂಸದರಾಗಿರುವಂತಹ ದೇವೇಗೌಡರು ತಮ್ಮ ಸ್ವಕ್ಷೇತ್ರವನ್ನ ತಮ್ಮ ಮೊಮ್ಮಗ ಪ್ರಜ್ವಲ್ಗೆ ಬಿಟ್ಕೊಟ್ಟಿದ್ದಾರೆ. ಆ ಒಂದು ಕ್ಷೇತ್ರದಲ್ಲಿ ಇವತ್ತು ನಾಮಪತ್ರವನ್ನ ಸಲ್ಲಿಸುವುದಕ್ಕೋಸ್ಕರ ಪ್ರಜ್ವಲ್ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಮಧ್ಯಾಹ್ನ 1 ಗಂಟೆಯ ಒಳಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ರೋಡ್ ಶೋನಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಬೆಳಗ್ಗೆಯಿಂದ ಕೂಡ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ರು. ಪ್ರಜ್ವಲ್ ಬೆಳಗ್ಗೆ 5 ಗಂಟೆಯಿಂದನೇ ಈಗ ಆಲ್ರೆಡಿ ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡಿ ವಿಶೇಷವಾದಂತಹ ಪೂಜೆಯನ್ನ ಮಾಡಿಸಿದ್ದಾರೆ ಮತ್ತು ಒಂದ್ ಕಡೆ ದರ್ಶನವನ್ನ ಪಡೆದು ನಾಮಪತ್ರಕ್ಕೆ ಅಲ್ಲೇ ಸಹಿಯನ್ನ ಕೂಡ ಹಾಕಿರುವಂತದ್ದು. ಈಗ ಆಲ್ರೆಡಿ ರ್ಯಾಲಿ ಆರಂಭವಾಗಿದೆ. ನೀವು ಕೂಡ ನೋಡ್ತಾ ಇದ್ರ ಆ ದೃಶ್ಯಗಳಲ್ಲಿ ಅಲ್ಲಿ ಜೆಡಿಎಸ್ ನ ಕಾರ್ಯಕರ್ತರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ರ್ಯಾಲಿ ಈಗ ಸಾಗ್ತಾ ಇದೆ. ಆ ಒಂದು ರ್ಯಾಲಿಯಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ಒಂದ್ ಕಡೆ ರೇವಣ್ಣ ಅವರು ಹಾಗೆ ಅರಕಲಗೂಡು ಶಾಸಕರಾಗಿರುವಂತಹ ಎ.ಟಿ. ರಾಮಸ್ವಾಮಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಅದಕ್ಕೂ ಮುಂಚೆ ಈ ಒಂದು ರ್ಯಾಲಿಗೂ ಮುಂಚೆ ಏನೇನಾಯ್ತು ಅಂತ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ 5 ದೇವಸ್ಥಾನಗಳಿಗೆ ಹೋಗಿ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸಿದ್ರು ಪ್ರಜ್ವಲ್ ರೇವಣ್ಣ ಅವರು. ಮಾರುತಿ ದೇವಸ್ಥಾನ ಆಗಿರ್ಬೋದು ಮತ್ತು ಒಂದ್ ಕಡೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಆಗಿರ್ಬೋದು, ಹಾಗೆ ರಾಘವೇಂದ್ರ ಸ್ವಾಮಿಗೆ ಈ ರೀತಿಯಾಗಿ 5 ದೇವಸ್ಥಾನಗಳಿಗೆ ತೆರಳಿ ಅವರು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ್ರು. ನಾಮಪತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಆದ್ಮೇಲೆ ಅಲ್ಲೇ ಸಹಿಯನ್ನ ಕೂಡ ಮಾಡಿದ್ರು. ನಂತರ ರೇವಣ್ಣ ಅವರು ಹಾಗೆ ಭವಾನಿ ರೇವಣ್ಣ ಇಬ್ರು ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ತಿಲಕವಿಟ್ಟು ಶುಭವಾಗ್ಲಿ ಜಯವಾಗಲಿ ಅಂತ ಅವರಿಗೆ ಆಶೀರ್ವಾದವನ್ನ ಕೂಡ ಮಾಡಿದ್ರು. ಮತ್ತು ಒಂದ್ ಕಡೆ ಈಗ ರ್ಯಾಲಿ ಸಾಗ್ತಾ ಇದೆ. ಆ ಒಂದು ನೇರ ದೃಶ್ಯಾವಳಿಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಕಾಂಗ್ರೆಸ್ನ ಬಾವುಟಗಳು ಕೂಡ ಇದೆ. ನಾವು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ನೋಡ್ತಾ ಇದೀವಿ ಒಂದ್ ಕಡೆ ಬೃಹತ್ ರ್ಯಾಲಿ ಸಾಗ್ತಾ ಇದೆ ನಾಮಪತ್ರವನ್ನ ಸಲ್ಲಿಸುವಂತಹ ಹಿನ್ನೆಲೆಯಲ್ಲಿ. ಮತ್ತು ಒಂದ್ ಕಡೆ ಅಲ್ಲಿ ಸೇಬಿನ ಹಾರ ರೆಡಿ ಆಗಿದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಹಾಕೋದಕ್ಕೋಸ್ಕರ. ಜೆಡಿಎಸ್ ನಾಯಕರಿಗೆ ಸೇಬಿನ ಹಾರವನ್ನ ಹಾಕೋದಕ್ಕೋಸ್ಕರ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದ್ರು. ಈಗ ಆಲ್ರೆಡಿ ಆ ಒಂದು ಹಾರವನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ಆಲ್ರೆಡಿ ಹಾಕಲಾಗಿದೆ. ಜೆಡಿಎಸ್ ನ ಕಾರ್ಯಕರ್ತರು ಈ ಒಂದು ವಿಶೇಷವಾದಂತಹ ಹಾರವನ್ನ ತಯಾರು ಮಾಡಿಸಿದ್ರು. ಅದನ್ನ ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಹಾಗೆ ಸಚಿವ ರೇವಣ್ಣ ಅವರಿಗೆಲ್ಲರಿಗೂ ಕೂಡ ಈ ಒಂದು ಹಾರವನ್ನ ಹಾಕಲಾಗಿದೆ. ಜೆಸಿಬಿ ಮುಖಾಂತರ ಈ ಒಂದು ಹಾರವನ್ನ ಹಾಕಲಾಗಿರುವಂತದ್ದು ನೋಡ್ತಾ ಇದ್ವಿ. ಜೆಡಿಎಸ್ ಕಾರ್ಯಕರ್ತರ ಜಯಘೋಷವನ್ನು ಇನ್ನು ಪ್ರಜ್ವಲ್ ರೇವಣ್ಣ ಅವರ ಜೊತೆ ನಮ್ಮ ಪ್ರತಿನಿಧಿ ಕೃಷ್ಣ ಚುಚ್ಚಾಟನ್ನ ನಡೆಸಿದ್ದಾರೆ. ನೋಡ್ಕೊಂಬರೋಣ. ಹಾಸನ ಲೋಕಸಭಾ ಕ್ಷೇತ್ರದ ಮೈತ್ರಿ ಪಕ್ಷದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ನಾಮಪತ್ರವನ್ನು ಅಧಿಕೃತವಾಗಿ ಸಲ್ಲಿಕೆ ಮಾಡ್ತಾ ಇದ್ದಾರೆ, ಚುನಾವಣೆ ಅಖಾಡಕ್ಕೆ ಇಳಿತಾ ಇದ್ದಾರೆ. ಏನ್ ಅನ್ಸುತ್ತೆ ಮೊದಲನೇದಾಗಿ ಅಂತ? ಬಹಳ ಸಂತೋಷ ಆಗ್ತದೆ ಇವತ್ತು. ಯಾಕಂದ್ರೆ ಇಡೀ ಕಾರ್ಯಕರ್ತರು, ನಮ್ಮ ಹಿರಿಯ ಮುಖಂಡರುಗಳು, ನಮ್ಮ ಜಿಲ್ಲೆಯ ಹಿರಿಯ ಮುಖಂಡರುಗಳು, ಮತ್ತೆ ಇವತ್ತು ಕಾಂಗ್ರೆಸ್ ಮುಖಂಡರುಗಳು ಕೂಡ, ಆಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು, ಮತ್ತೆ ನಮ್ಮ ಎಲ್ಲ ಶಾಸಕರು, ನಮ್ಮ ತಂದೆ ತಾಯಿ ಎಲ್ಲರೂ ಕೂಡ ಜೊತೆಗಿತ್ಕೊಂಡು ನನಗೆ ಧೈರ್ಯ ತುಂಬಿಕೊಂಡು ಇವತ್ತು ನನಗೆ ನಾಮಿನೇಷನ್ ಫೈಲ್ ಮಾಡಿಸಿದ್ದಾರೆ. ಜೊತೆಗೆ ದೇವ್ರ ಗುಡಿಲಿ ಬಂದು ಅವ್ರ ಆಶೀರ್ವಾದ ತಗೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದೀನಿ. ಬಹಳ ಸಂತೋಷ ಆಗ್ತಿದೆ. ಆಮೇಲೆ ಜನರನ್ನು ಕೂಡ ಒಂದು ಅವಕಾಶ ಕೊಡಬೇಕು. ಯುವಕಂಗೆ ಇವತ್ತು ಒಳ್ಳೆ ಕೆಲಸ ಮಾಡ್ತಾನೆ. ಇವತ್ತು 8 ವರ್ಷ ದುಡಿಮೆ ಮಾಡಿದ್ದಾನೆ. ಇವತ್ತು 8 ವರ್ಷದಿಂದ ಏನು ಬಾಲಕಿ ಜೀವನ ಮರ್ತಿ ಇವತ್ತು ರಾಜಕೀಯ ಜೀವನ ಎತ್ತಿಡ್ದು ಇವತ್ತು ಜನರ ಜೊತೆ ಸೇವೆ ಮಾಡ್ಕೊಂಡಿದ್ದಾನೆ ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ನಾವು ವೋಟ್ ಹಾಕ್ಬೇಕು ಅನ್ನೋದು. ಹಾಸನ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಏನು ನಿಮ್ಮ ಅಜೆಂಡಾ ಅನ್ನುವಂಥದ್ದು? ಸರ್, ನಾವು ಇನ್ನ ಫ್ಯಾಕ್ಟರೀಸ್ಗಳು ತರೋದಿರ್ಬೋದು, ಇಲ್ಲ IT ಕಂಪನೀಸ್ಗಳು ತರೋದಿರ್ಬೋದು, ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅದನ್ನ ಅಭಿವೃದ್ಧಿಗೊಳಿಸಬೇಕಾಗತ್ತೆ. ಯಾಕಂದ್ರೆ ಇವತ್ತು ನಾನು ಹೇಳ್ಬೇಕಾಗತ್ತೆ, ಇವತ್ತು ನಮ್ಮಲ್ಲಿ ಯುವಕರು ಬಹಳಷ್ಟು ಜನ ITI ಓದಿರೋರು ಇದ್ದಾರೆ, ಬಹಳಷ್ಟು ಜನ ವಿದ್ಯಾಭ್ಯಾಸ ಮಾಡಿರೋಂಥ ಇಂಜಿನಿಯರ್ಸ್ಗಳು ಇದ್ದಾರೆ, ಬಹಳಷ್ಟು ಜನ ಕೆಲಸ ಇಲ್ದೇನೆ ಇವತ್ತು ಉದ್ಯೋಗ ಇಲ್ದೇನೆ ಬಹಳಷ್ಟು ಜನ ಯುವಕರುಗಳು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಅಂತವ್ರಿಗೆಲ್ಲ ಒಂದು ಹೊಸ ರೆವಲ್ಯೂಷನ್ ತಗೊಂಬಂದು ಹೊಸ ಇಂಡಸ್ಟ್ರಿಗಳನ್ನ ತಗೊಂಬರೋದಿರ್ಬೋದು, ಇಲ್ಲ ಒಂದು ಕಾರ್ಪೊರೇಟ್ ಸೆಕ್ಟರ್ ತರೋದಿರ್ಬೋದು, ಮತ್ತೆ ನಾವು ವೈಜ್ಞಾನಿಕ ಬೆಲೆಗಳನ್ನ ಯಾವ ರೀತಿ
ಕೊಡಬೇಕು, ವೈಜ್ಞಾನಿಕವಾಗಿ ನಾವು ರೈತರುಗಳಿಗೆ ಯಾವ ರೀತಿ ಸಹಕಾರ ಕೊಡಬೇಕು, ಸಹಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಗ್ರ ನೀರಾವರಿನೂ ಅಷ್ಟೇ. ನೀರಾವರಿ ನಮ್ಮ ಲಿಂಗೇಶ್ ಅಣ್ಣವರು ಹೋರಾಟಗಾರರಿದ್ದಾರೆ, ಅವರು ನಮ್ಮ ಬೇಲೂರು ಶಾಸಕರು, ನಾನು ಲಿಂಗೇಶ್ ಅಣ್ಣವರು ಸೇರಿಸಿ ಇವತ್ತು ರಣಘಟ್ಟನ್ನು ಹೋರಾಟ ಮಾಡಿ ತಂದಿದ್ದೀವಿ. ಇನ್ನು ಏನು ದೇವೇಗೌಡರು ಸಾಹೇಬರು ಒಂದು ಹೆಜ್ಜೆ ಒಂದು ಆಸೆ ಇತ್ತು, ನೀರಾವರಿ ಪ್ರದೇಶ, ಇಡೀ ರಾಜ್ಯವನ್ನು ಒಂದು ನೀರಾವರಿ ಪ್ರದೇಶ ಮಾಡಿ ಒಂದು ಸ್ವರ್ಗ ಭೂಮಿ ಮಾಡಬೇಕು ರೈತರುಗಳಿಗೆ ಅನ್ನೋದೇನಿತ್ತು, ಆ ಕನಸನ್ನ ನನಸು ಮಾಡೋದಕ್ಕೆ ನಾವು ಯಾವತ್ತೂ ಹೋರಾಟ ನಮ್ದು ಸದಾಕಾಲ ಇರುತ್ತೆ ಅಂತ. ಹಾಸನದಲ್ಲಿ ದೇವೇಗೌಡರು ಮತ್ತೆ ಎಚ್ ಡಿ ರೇವಣ್ಣ ಬಿಟ್ರೆ ನಿಮ್ಗೆ ಯಾಕೆ ಓಟ್ ಹಾಕ್ಬೇಕು ಅಂತ ಜನರು? ಸರ್, ಇವತ್ತು ಅದೇ ಹೇಳಿದ್ನಲ್ಲ, 8 ವರ್ಷದಿಂದ ಸತತವಾಗಿ ನಾನು ಜನರ ಜೊತೆ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಕೆಳಮಟ್ಟದಿಂದ ಪಕ್ಷ ಕಟ್ಟಿದ್ದೀನಿ. ಯಾವುದೋ ಒಂದು ಕೆಲಸ ಕಾರ್ಯಗಳಿರ್ಬೋದು, ನಾನು ಒಳಗೆ ತೊಡಗೊಳಿಸ್ಕೊಂಡು ನಾನು ಅವ್ರ ಜೊತೆ ಸ್ಪಂದಿಸ್ಕೊಂಡು ಅವ್ರನ್ನ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ಎಲ್ಲ ಜನರ ವಿಶ್ವಾಸ ಇದೆ, ಈ ಹುಡುಗ ಖಂಡಿತವಾಗ್ಲೂ ಕೆಲಸ ಮಾಡ್ತಾನೆ, ನಿಭಾಯಿಸ್ತಾನೆ ಇದೆ. ಖಂಡಿತವಾಗ್ಲೂ ಜವಾಬ್ದಾರಿ ಹೆಚ್ಚಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಇವತ್ತು ದೇವೇಗೌಡರ ಸ್ಥಾನನ ಇವತ್ತು ನನಗೆ ದಾರಿ ಎರೆದು ಕೊಟ್ಟ ಮೇಲೆ ಜವಾಬ್ದಾರಿ ಹೆಚ್ಚಿದೆ. ಆದರೆ ಖಂಡಿತವಾಗ್ಲೂ ಹಿರಿಯರ ಮಾರ್ಗದರ್ಶನ, ನಮ್ಮ ಹಿರಿಯ ಮುಖಂಡರುಗಳಿದ್ದಾರೆ, ಮತ್ತೆ ನಮ್ಮಲ್ಲಿ ಬಹಳಷ್ಟು ಜನ ಅನುಭವತರ ಮುಖಂಡರುಗಳಿದ್ದಾರೆ. ಖಂಡಿತವಾಗ್ಲೂ ಅವ್ರ ಮಾರ್ಗದರ್ಶನ ಖಂಡಿತವಾಗ್ಲೂ ಪಕ್ಷನ ನಡೆಸ್ತೀನಿ, ಪಕ್ಷ ಬೆಳೆಸ್ತೀನಿ ಅಂತ ಹೇಳಿದ್ರೆ. ಮೈತ್ರಿ ಪಕ್ಷದ ಅಭ್ಯರ್ಥಿ ನೀವು ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡಬೇಕು, ಕೆಲವೊಂದ್ ಕಡೆ ನಿಮ್ಮ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಮಂಜು ಸವಾಲಾಗಲ್ವಾ ಸರ್ ನಿಮಗೆ ಗೆಲ್ಲೋದಕ್ಕೆ ಅನ್ನುವಂಥ? ಸರ್, ಖಂಡಿತವಾಗ್ಲೂ ನಾನು ಯಾವ ಅಭ್ಯರ್ಥಿ ಬಗ್ಗೆನೂ ಮಾತಾಡೋದಕ್ಕೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತೆ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು ಏನಿದ್ದಾರೆ, ಮತ್ತೆ ಕಾಂಗ್ರೆಸ್ ನಿಷ್ಠಾವಂತ ಮುಖಂಡರುಗಳು ಏನಿದ್ದಾರೆ, ಅವರೆಲ್ಲರೂ ಕೂಡ ವಿಶ್ವಾಸದಿಂದ ನನ್ನ ಗೆಲ್ಲಿಸ್ತೀನಿ ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ಮಾತಾಡ್ತಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅಷ್ಟೇ ಸಾಕು, ನಾನು ಹೋರಾಟ ಮಾಡ್ತೀನಿ. ಸರ್, ಮಂಡ್ಯದಲ್ಲಿ ನೋಡ್ತಾ ಇದ್ದೀರಿ, ಈಗ ಎಲ್ಲೋ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವಿರುದ್ಧವಾಗಿ ಚಿತ್ರರಂಗ ಆಗಿರ್ಬೋದು, ಅಲ್ಲಿನ ಕಾಂಗ್ರೆಸ್ನ ಮೂಲ ಕಾಂಗ್ರೆಸ್ ಆಗಿರ್ಬೋದು, ಎಲ್ಲರೂ ಕೂಡ ಅವರ ಬೆಂಬಲವಾಗಿ ನಿಂತಿದ್ದಾರೆ. ಕಷ್ಟ ಅನಿಸ್ತಾ ಇಲ್ವಾ ಅಂತ? ನೀವು ಅವ್ರಿಗೇನು ಸಪೋರ್ಟ್ ಆಗಿ ನಿಲ್ತೀರಾ, ಪ್ರಚಾರಕ್ಕೆ ಹೋಗ್ತೀರಾ ಅಂತ? ಸರ್ ನೋಡಿ ಸರ್, ಮಂಡ್ಯದಲ್ಲಿ ನಿಖಿಲ್ ಅವ್ರು ಕರೆದ್ರೆ ಖಂಡಿತವಾಗ್ಲೂ ಪ್ರಚಾರ ಮಾಡ್ತೀನಿ. ನಾನು ಅದರಲ್ಲಿ ಎರಡನೇ ಮಾತಿಲ್ಲ. ಇವತ್ತು ಏನು ಕಷ್ಟ ಆಗಲ್ಲ, ದೇವೇಗೌಡರು ಸಾಹೇಬ್ರದ ಅದು ಒಂದು ಕಣ್ಣಿನ ಕ್ಷೇತ್ರ ಇದ್ದಂಗೆ ಭಾವಿಸ್ತೀವಿ ನಾವು. ಒಂದು ಹೃದಯನೇ ಅಲ್ಲಿ ಇಟ್ಕೊಂಡಿದ್ದಾರೆ ಜನತೆ. ಅಲ್ಲಿ ಖಂಡಿತವಾಗ್ಲೂ ನಿಖಿಲ್ ಅವರು ಅತಿ ಹೆಚ್ಚಿನ ಲೀಡಲ್ಲಿ ಗೆಲ್ತಾರೆ, ವಿಶ್ವಾಸ ಇದೆ ನಮಗೆ. ಮಂಡ್ಯ ಜನತೆ ಜಿಲ್ಲೆ ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾರೆ ಅನ್ನೋ ದಾಸೆ. ದೇವೇಗೌಡರು ಇಷ್ಟು ದಿನ ಲೋಕಸಭಾ ಕ್ಷೇತ್ರದಲ್ಲಿ ಈ ಒಂದು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ರು ಇಷ್ಟು ವರ್ಷ, ಆದ್ರೆ ಅವ್ರಿಗೆ ಈಗ ಈ ಕ್ಷೇತ್ರ ಅಂದ್ರೆ ಪ್ರಮುಖವಾಗಿ ಸೂಕ್ತವಾದ ಕ್ಷೇತ್ರ ಸಿಗ್ತಾ ಇಲ್ಲ, ಏನ್ ಹೇಳ್ತೀರಿ ಸರ್ ಅಂತ? ಯಾರು ಹೇಳಿದ್ರು ಸೂಕ್ತವಾದ ಕ್ಷೇತ್ರ ಸಿಗ್ತಾ ಇಲ್ಲ ಅಂತ? ಬೆಂಗಳೂರು ನಾರ್ತ್ ಅಲ್ಲಿ ಕರೀತಾರೆ, ತುಮಕೂರಲ್ಲೂ ಕರೀತಾರೆ. ತುಮಕೂರು ಒಂದ್ ನಿಮಿಷ ಸರ್, ತುಮಕೂರಲ್ಲಿ ನಾನು ನಿನ್ನೆ 1000 ಜನದ ಮೇಲೆ ಬಂದು ವಾಲಂಟಿಯರ್ಸ್ ನೀವು ಇಲ್ಲೇ ನಿಲ್ಬೇಕು, ಆಗ್ಲೇ ಎಲ್ಲ ವಾಲಂಟಿಯರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ನಾವು ಕ್ಯಾಂಡಿಡೇಟ್ ಅವರೇ ನಾವು ಮಾಡ್ತಾ ಇದೀವಿ ಅಂತ. ಯಾರು ಹೇಳಿದವ್ರು ಸೂಕ್ತ ಸ್ಥಾನ ಸಿಗ್ತಾನೆ ಅಂತ? ಖಂಡಿತವ್ರು ಸೂಕ್ತ ಸ್ಥಾನ ಇದೆ, ಖಂಡಿತವಾಗಿ ಅವ್ರು ಎಲ್ಲಿ ನಿಂತರು ಕೂಡ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ರಾಜ್ಯಕ್ಕೆ ಅವ್ರದೇ ಆದ ಕೊಡುಗೆ ಇದೆ ಅಂತ ಹೇಳಿ. ಥ್ಯಾಂಕ್ ಯು. ಇದಿಷ್ಟು ಪ್ರಜ್ವಲ್ ರೇವಣ್ಣ ಮಾತಾಡಿದ್ದಾರೆ. ಕ್ಯಾಮರಾ ಪರ್ಸನ್ ರೈಡು ಜೊತೆಗೆ ಕೃಷ್ಣಜೀವಿ, ನ್ಯೂಸ್ 18 ಕನ್ನಡ, ಹಾಸನ. ನೋಡಿದ್ವಿ ಪ್ರಜ್ವಲ್ ರೇವಣ್ಣ ಅವರು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದನ್ನ. ಹಾಗೆ ಇವರ ತಂದೆ ಸಚಿವ HD ಸಚಿವ HD ರೇವಣ್ಣ ಅವರು ಕೂಡ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಕೃಷ್ಣ ಜೊತೆ ನೋಡೋಣ. ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಅವರ ತಂದೆ ಏನು ರೇವಣ್ಣ ಏನಿದ್ದಾರೆ, ಅವರು ಬೆಳಗ್ಗೆಯಿಂದನೂ ಕೂಡ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಒಂದು ಪೂಜೆಯನ್ನ ಮಾಡಿರುವಂತದ್ದು. ಇದೀಗ ಯಾವ ರೀತಿಯಾಗಿ ಅವರ ಪುತ್ರನಿಗೆ ಗೆಲ್ಲುವುದಕ್ಕೆ ಯಾವ ರೀತಿಯಾಗಿ ಒಂದು ಅರ್ಕೆಯನ್ನು ಹೊತ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರನ್ನ ಕೇಳೋಣ. ಸರ್, ಬೆಳಗ್ಗೆಯಿಂದನೂ ಕೂಡ ವಿವಿಧ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರಿ, ಪುತ್ರನ ಗೆಲ್ಲುವುದಕ್ಕೆ ಯಾವ ರೀತಿಯಾದಂತಹ ಒಂದು ಆರೈಕೆ ಮಾಡಿದ್ರೆ ಅಂದ್ರೆ? ಈಗ ನಾವು ಇಷ್ಟೇ ಬೆಳಿಗ್ಗೆ ಲಕ್ಷ್ಮೀ ನರಸಿಂಹ ನಮ್ಮ ಗ್ರಾಮ ದೇವತೆ. ಪ್ರತಿ ವರ್ಷ ನಾವು ಯಾವುದೇ ಚುನಾವಣೆ ನಿಲ್ಲಬೇಕಾದ್ರೆ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸಿ ಹೊರಡ್ತೀವಿ. ಅದಾದ್ಮೇಲೆ ನಮ್ಮ ಕುಲದೇವರು ಈಶ್ವರ, ನಮ್ಮ ಅರ್ಧಂಡ ಈಶ್ವರ, ಅಲ್ಲೂ ಅಷ್ಟೇ ಯಾವಾಗಲೂ ನಾವು ಅರ್ಜಿ ಎಲ್ಲ ಇಟ್ಟು ಅಲ್ಲಿ ಪೂಜೆ ಮಾಡಿ ಹೊರಡೋದು. ಮತ್ತೆ ರಂಗನಾಥ, ದೇವೇಗೌಡರಿಗೆ ರಾಜಕೀಯ ಶಕ್ತಿ ಕೊಟ್ಟಂತ ದೇವರು ರಂಗನಾಥ ಶೃಂಗೇರಿ ಶಾರದಾ ದೇವಿ ಗುರುಗಳ ಆಶೀರ್ವಾದದಿಂದ ಇವತ್ತು ಎಲ್ಲ ದೇವರುಗಳು ಇದು ಮಾಡಿ ರಾಜ್ಯದಲ್ಲಿ ಈ ಜಿಲ್ಲೆನಲ್ಲಿ ಪ್ರಜ್ವಲ್ ಅವರು ಇನ್ನೂ ಒಳ್ಳೆ ಕೆಲಸ ಮಾಡೋದಕ್ಕೆ ದೇವೇಗೌಡರು 60 ವರ್ಷದಲ್ಲಿ ಈ ರಂಗನಾಥನ ಆಶೀರ್ವಾದದಿಂದ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಜಿಲ್ಲೆಯಲ್ಲಿ ಬಡವರು ಕೆಲಸ ಮಾಡಿ ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡಲಿ ಅನ್ನೋ ದೃಷ್ಟಿ ದೇವರ ಆಶೀರ್ವಾದ ಬೇಕು. ಇವತ್ತು ಏನು ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಈಗ ನಾವು ಸಾಕಷ್ಟು ಅಭಿವೃದ್ಧಿ ಕೆಲಸ ಇವತ್ತು 5 ವರ್ಷ 10 ತಿಂಗಳಲ್ಲಿ ಮಾಡಿದ್ದೀವಿ.
ಕುಮಾರಸ್ವಾಮಿ ಸರ್ಕಾರದಲ್ಲಿ ದೇವೇಗೌಡರ ಆಶೀರ್ವಾದ. ದೇವೇಗೌಡರು 60 ವರ್ಷ, ಪ್ರಜ್ವಲ್ ಅವರು ಅತ್ಯಧಿಕ ಮತ್ತಿಂದ ಗೆಲ್ತಾರೆ. ಜನತೆ ಆಶೀರ್ವಾದ, ದೇವರ ಆಶೀರ್ವಾದ. ಮೈತ್ರಿ ಪಕ್ಷ ಈಗಾಗಲೇ ನಿರ್ಧಾರ ಆಗಿದೆ ಸರ್, ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು. ಎಲ್ಲೋ ಒಂದ್ ಕಡೆ ಹಾಸನದಲ್ಲಿ ಕೆಲವರು ಕೂಡ ಅಸಮಾಧಾನ ಇದ್ದಾರೆ ಎನ್ನುವಂಥದ್ದು, ಜೊತೆಗೆ ಎ ಮಂಜು ಕೂಡ ಈಗ ಬಿಜೆಪಿಗೆ ಹೋಗಿದ್ದಾರೆ. ಎಲ್ಲೋ ಒಂದ್ ಕಡೆ ಕಷ್ಟ ಅನ್ಸಲ್ವಾ ಸರ್ ಅವ್ರನ್ನ ಸೋಲಿಸೋದಕ್ಕೆ ಅಂತ? ಅವ್ರ ವಿಷಯದಲ್ಲಿ ನಾನು ನೋಡ್ರಿ ದೈವಾನುಗ್ರಹ ಇರುವ ಯಾರೇನು ಮಾಡಕ್ಕೆ, ಅವ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಕ್ಕೂ ನಾನು ಪೊಳ್ಳಿದ್ದು ನಡೀರಿ ತಲೆಗೆ. ಯಾವ ರೀತಿಯಾದ ತಂತ್ರವನ್ನು ಮಾಡ್ಕೊಂಡಿದ್ರಂತ ಸರ್ ಪುತ್ರನ ಗೆಲ್ಲುವುದಕ್ಕೆ? ಜನತೆ ಆಶೀರ್ವಾದ, ದೇವರ ಆಶೀರ್ವಾದ ಇರೋರಿಗೆ ಏನು ಆಗಲ್ಲ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಚ್ ಡಿ ರೇವಣ್ಣ ಅವರ ಮಾತು ಏನು, ದೈವ ಶಕ್ತಿ ಇರುವ ತನಕನೂ ಕೂಡ ಯಾರು ಏನು ಮಾಡೋಕ್ಕಾಗಲ್ಲ, ಹಾಗಾಗಿ ದೈವ ಶಕ್ತಿಯಿಂದನೇ ನಮ್ಮ ಪುತ್ರ ಪ್ರಜ್ವಲ್ ರೇವಣ್ಣ ಅವರು ಗೆಲ್ತಾರೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಹಾಸನ್. ಮುಂದೆ ಬನ್ನಿ, ಬೇಗ ಬೇಗ ಮುಂದೆ ಬನ್ನಿ. ಸೂರಜ್ ರೇವಣ್ಣ ಅವರಿಗೆ, ಸೂರಜ್ ರೇವಣ್ಣ ಅವರಿಗೆ, ಸೂರಜ್ ರೇವಣ್ಣ ಮುಂದೆ ಬನ್ನಿ, ಮುಂದೆ ಬನ್ನಿ, ಸ್ಥಳಾವಕಾಶ ಇದೆ, ಬನ್ನಿ ಮುಂದೆ ಬನ್ನಿ. ಎಲ್ಲದ ಪ್ರಜ್ವಲ್ ರೇವಣ್ಣ ಅವರಿಗೆ, ಪ್ರಜ್ವಲ್ ರೇವಣ್ಣ ಅವರಿಗೆ ನೋಡ್ತಾ ಇದೀವಿ ಹಾಸನದಲ್ಲಿ ಕಂಪ್ಲೀಟ್ ಆಗಿ ಇವತ್ತು ಜೆಡಿಎಸ್ ಮಯವಾಗಿದೆ. ಇವತ್ತು ಪ್ರಜ್ವಲ್ ರೇವಣ್ಣ ನಾಮಪತ್ರವನ್ನ ಸಲ್ಲಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಜೆಡಿಎಸ್ ನ ಕಾರ್ಯಕರ್ತರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಬೃಹತ್ ರ್ಯಾಲಿ ಕೂಡ ನಡೀತಾ ಇದೆ. ಇನ್ನೇನು 1 ಗಂಟೆಯ ಒಳಗೆ, ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರಜ್ವಲ್ ರೇವಣ್ಣ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಈಗ ಆಲ್ರೆಡಿ ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ದೇವೇಗೌಡರು ಒಂದೇ ಕಾರಿನಲ್ಲಿ ಹಾಸನದತ್ತ ಕೂಡ ಬರ್ತಾ ಇರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ರೀಚ್ ಆಗ್ತಾರೆ. ಈಗ ಆಲ್ರೆಡಿ ಬೃಹತ್ ರ್ಯಾಲಿ ನಡೀತಾ ಇದೆ, ಸಾಗ್ತಾ ಇದೆ, ಹೂವಿನ ಸುರಿಮಳೆ ಒಯ್ತಾ ಇದ್ದಾರೆ ಜೆಡಿಎಸ್ ನ ಕಾರ್ಯಕರ್ತರು. ಪ್ರಜ್ವಲ್ ರೇವಣ್ಣ ಮತ್ತು ಒಂದ್ ಕಡೆ ಅರಕಲಗೂಡು ಶಾಸಕರಾಗಿರುವಂತಹ ಎ ಟಿ ರಾಮಸ್ವಾಮಿ, ಬೇಲೂರಿನ ಶಾಸಕ ಲಿಂಗೇಶ್, ಈ ರೀತಿಯಾಗಿ ಜೆಡಿಎಸ್ ನ ಶಾಸಕರೆಲ್ಲರೂ ಕೂಡ ಆ ಒಂದು ವಾಹನದಲ್ಲಿ ಇದ್ದಾರೆ. ಆ ಒಂದು ರ್ಯಾಲಿ ಈಗ ಆಲ್ರೆಡಿ ಸಾಗ್ತಾ ಇರುವಂತದ್ದು. ಮತ್ತು ಒಂದ್ ಕಡೆ ಕಾರ್ಯಕರ್ತರು ಘೋಷಣೆಗಳನ್ನ ಕೂಡ ಕೂಗ್ತಾ ಇದ್ದಾರೆ. ಗೌಡರ ಗೌಡ, ದೇವೇಗೌಡ ಅಂತ ದೇವೇಗೌಡರ ಪರವಾಗಿ ಘೋಷಣೆಗಳನ್ನ ಕೂಡ ಕೂಗ್ತಾ ಇರುವಂತದ್ದು. ಮತ್ತು ಒಂದ್ ಕಡೆ ಕಾಂಗ್ರೆಸ್ನ ಬಾವುಟಗಳು ಕೂಡ ಕಾಣಿಸ್ತಾ ಇದ್ವು. ಕೆಲವೊಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಬಂದಿದ್ದಾರೆ ಅಂತ ತೋರಿಸುವ ದೃಷ್ಟಿಯಲ್ಲಿ. ಮತ್ತೊಂದ್ ಕಡೆ ಇವತ್ತು ಪ್ರಮುಖವಾಗಿ ಕಾಂಗ್ರೆಸ್ನ ಪ್ರಮುಖ ನಾಯಕರು ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ಹಾಜರಿರ್ತಾರ ಅನ್ನುವ ಕುತೂಹಲ ಕೂಡ ಇದೆ. ಇನ್ನು ಒಂದ್ ಕಡೆ ಅಲ್ಲಿ ನೋಡ್ತಾ ಇದ್ದೇವೆ ದೃಶ್ಯಗಳಲ್ಲಿ ಭವಾನಿ ರೇವಣ್ಣ ಕೂಡ ಸಾಕ್ತಾ ಇದ್ದಾರೆ ಆ ಒಂದು ರ್ಯಾಲಿಯಲ್ಲಿ. ಇಲ್ಲಿ ಎಚ್ ಡಿ ರೇವಣ್ಣ, ಪ್ರಜ್ವಲ್ ರೇವಣ್ಣ ಅವರೆಲ್ಲರೂ ಕೂಡ ವಾಹನದ ಮೇಲಿದ್ರೆ, ಭವಾನಿ ರೇವಣ್ಣ ಅವರು ನಡ್ಕೊಂಡೆ ಕಾರ್ಯಕರ್ತರ ಜೊತೆ ಇಲ್ಲಿ ಸಾಕ್ತಾ ಇರುವಂತದ್ದು. ಎಲ್ಲರೂ ಕೂಡ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ದೇವೇಗೌಡರು ಕೂಡ ಬರಲಿದ್ದಾರೆ. ನಂತರ ನಾಮಪತ್ರವನ್ನ ಸಲ್ಲಿಸಲಾಗುತ್ತೆ. ನಾಮಪತ್ರ ಸಲ್ಲಿಸಿ ಆದ ಮೇಲೆ ಅಲ್ಲಿ ಬೃಹತ್ ಸಮಾವೇಶ ನಡೆಯುತ್ತೆ. ನೋಡ್ತಾ ಇದೀವಿ ಅಲ್ಲಿ ಕಾಂಗ್ರೆಸ್ನ MLC ಆಗಿರುವಂತ ಗೋಪಾಲ್ ಸ್ವಾಮಿ ಅವರು ಕೂಡ ಬಂದಿರುವಂತದ್ದು. ಅವರು ಕೂಡ ಸಾಥ್ ನೀಡಿದ್ದಾರೆ. ಎಚ್ ಡಿ ರೇವಣ್ಣ ಅವರ ಜೊತೆ ಕಾಂಗ್ರೆಸ್ನ ನಾಯಕರು ಕೂಡ ಬಂದಿರುವಂತದ್ದು. ಅವರು ಕಾಂಗ್ರೆಸ್ನ ಶಾಲುಗಳನ್ನು ಹಾಕೊಂಡಿದ್ದಾರೆ. ಎಚ್ ಡಿ ರೇವಣ್ಣ ಅವರ ಜೊತೆ ಅವರು ಕೂಡ ಹೆಜ್ಜೆ ಹಾಕ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಎಚ್ ಡಿ ರೇವಣ್ಣ ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ನಾಮಪತ್ರವನ್ನ ಸಲ್ಲಿಸಲಿರುವಂತದ್ದು. 1 ಗಂಟೆಯ ಒಳಗೆ ನಾಮಪತ್ರವನ್ನ ಸಲ್ಲಿಸಬೇಕಾಗಿದೆ. ಸೊ ಹೀಗಾಗಿ ರೇವಣ್ಣ ಅವರು ಎಲ್ಲಿ ಟೈಮ್ ಆಗ್ಬಿಡುತ್ತೆ ಅಂತ ಈಗ ಆಲ್ರೆಡಿ ಹೋಗ್ತಾ ಇದ್ದಾರೆ. ಬನ್ನಿ ಕಡೆ ರಾಮನವರ ಇದು ಎಕಡೆ ಕಳಿಸಿ ಗಾಡಿ ಜನವ ಸೊ ಪ್ರಜ್ವಲ್ ರೇವಣ್ಣ ಅವರು ಈಗ ಆಲ್ರೆಡಿ DC ಕಚೇರಿಗೆ ಬಂದಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಇನ್ನೇನು
ಎಚ್ ಡಿ ರೇವಣ್ಣ ಅವರು ಕೂಡ ಡಿಸಿ ಕಚೇರಿಯಲ್ಲೇ ಇದ್ದಾರೆ. ಎಚ್ ಡಿ ರೇವಣ್ಣ ಎಚ್ ಡಿ ಕುಮಾರಸ್ವಾಮಿ ಅವರಿಗೋಸ್ಕರ ಕಾಯ್ತಾ ಇದ್ದಾರೆ ಅನ್ಸುತ್ತೆ. ಸಮಾವೇಶಕ್ಕೆ ಅವರು ಕೂಡ ಬರ್ತಾರೆ. ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಎಚ್ ಡಿ ರೇವಣ್ಣ ಅವರು ಕೂಡ ಹಾಜರಿರುವಂತಹ ಸಾಧ್ಯತೆ ಇದೆ. ಎಚ್ ಡಿ ದೇವೇಗೌಡರು ಮತ್ತೊಂದ್ ಕಡೆ ಇಲ್ಲಿ ಈಗ ಆಲ್ರೆಡಿ ಜೆಡಿಎಸ್ ನ ಎಲ್ಲಾ ಶಾಸಕರು ಕೂಡ ಬಂದಿದ್ದಾರೆ. ಇನ್ನೊಂದ್ ಕಡೆ ಕಾಂಗ್ರೆಸ್ನ ನಾಯಕರು ಕೂಡ ಬರ್ತಾ ಇದ್ದಾರೆ. ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗಳ ಕಚೇರಿಯ ಒಳಗೆ ಕುಳಿತುಕೊಂಡಿದ್ದಾರೆ ಎಚ್ ಡಿ ರೇವಣ್ಣ, ಹಾಗೆ ಪ್ರಜ್ವಲ್ ರೇವಣ್ಣ, ಹಾಗೆ ಭವಾನಿ ರೇವಣ್ಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಚ್ ಡಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಅವರು ಇವರು ಕೂಡ ಹಾಜರಿರ್ತಾರೆ. ನಂತರ ಜಿಲ್ಲಾಧಿಕಾರಿಗಳಿಗೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಅಕ್ರಮ್ ಪಾಷಾ ಹಾಸನದ ಜಿಲ್ಲಾಧಿಕಾರಿ ಅವರಿಗೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಎಸ್, ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಜಾವಗಲ್ ಮಂಜುನಾಥ್ ಅವರು ಕೂಡ ಕೂತಿದ್ದಾರೆ. ಮತ್ತೊಂದ್ ಕಡೆ ಜಿಟಿ ದೇವೇಗೌಡರು, ಉನ್ನತ ಶಿಕ್ಷಣ ಸಚಿವ ಜಿಟಿ ದೇವೇಗೌಡ ಕೂಡ ಅಲ್ಲಿ ಬಂದಿರುವಂತದ್ದು ನಾಮಪತ್ರ ಸಲ್ಲಿಸುವಂತಹ ಒಂದು ಇದಕ್ಕೆ. ಇನ್ನೊಂದ್ ಕಡೆ ಕಾಂಗ್ರೆಸ್ನ ಎಂಎಲ್ಸಿ ಗೋಪಾಲಸ್ವಾಮಿ ಕೂಡ ಬಂದಿದ್ದಾರೆ. ಅವರು ಕೂಡ ಹಾಜರಿರುವಂತದ್ದು. ಸಪೋರ್ಟ್, ಕಾಂಗ್ರೆಸ್ನ ಕಾರ್ಯಕರ್ತರ ಸಪೋರ್ಟ್ ಕೂಡ ಇದೆ ನಿಮ್ಗೆ ಅಂತ ತೋರಿಸುವ ದೃಷ್ಟಿಯಲ್ಲಿ ಅವರು ಕೂಡ ಬಂದಿದ್ದಾರೆ. ಇನ್ನೊಂದ್ ಕಡೆ ಬೇಲೂರಿನ ಶಾಸಕ ಲಿಂಗೇಶ್ ಅವರು ಕೂಡ ಕೂತ್ಕೊಂಡಿರುವಂತದ್ದು. ಹಾಗೆ ಅರಕಲಗೂಡು ಶಾಸಕ ಎಟಿ ರಾಮಸ್ವಾಮಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಸೀಕೆರೆ ಶಾಸಕರಾಗಿರುವಂತ ಎಸ್ ಎಚ್ ಡಿ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ನೋಡ್ತಾ ಇದೀವಿ ಇದೇ ಒಂದು ಕಾರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಎಚ್ ಡಿ ದೇವೇಗೌಡರು ಇಬ್ರು ಕೂಡ ಬಂದಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಈಗ ಅವರು ಜಿಲ್ಲಾಧಿಕಾರಿಗಳ ಕಚೇರಿಯ ಒಳಗೆ ಹೋಗ್ತಾ ಇದ್ದಾರೆ. ಈಗಷ್ಟೇ ಜಸ್ಟ್ ಕುಮಾರಸ್ವಾಮಿ ಅವರು ಮತ್ತೆ ಜೆಡಿಎಸ್ ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತ ದೇವೇಗೌಡರು ಬಂದಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೆ ಹೋಗ್ತಾ ಇರುವಂತದ್ದು ಎಚ್ ಡಿ ಕುಮಾರಸ್ವಾಮಿ ಮತ್ತು ಎಚ್ ಡಿ ದೇವೇಗೌಡ ನಾಮಪತ್ರವನ್ನ ಸಲ್ಲಿಸಲಿರುವಂತಹ ಹಿನ್ನೆಲೆಯಲ್ಲಿ ಎಸ್ ಅವರಿಬ್ಬರನ್ನು ಕೂಡ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ.